ನೀವು ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀರ, ಎಷ್ಟೊಂದು ಜನ ಭಾಳ ಕಷ್ಟಪಡ್ತಾ ಇರ್ತಾರೆ, ಬಡತನದಲ್ಲಿರ್ತಾರೆ, ಭಿಕ್ಷೆ ಬೇಡ್ತಾ ಇರ್ತಾರೆ. ಹಾಗೂ ನೀವು ಅನ್ಕೋತಾರೆ ಯಾವ ರೀತಿ ಒಂದು ಬದಲಾವಣೆಯನ್ನು ತರ್ಬೋದು ಅಂತ. ದೊಡ್ಡ ಪ್ರಮಾಣದ ಬದಲಾವಣೆ ತರಬೇಕಂದ್ರೆ ಎಜುಕೇಷನ್ ಸಿಸ್ಟಮಿಂದ ಮಾತ್ರ. ಯಾವ ರೀತಿ ಇವ್ರಿಗೆಲ್ಲ ನೀವು ಸಹಾಯ ಮಾಡ್ಬೋದು? ನಿಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಹತ್ರ 5ರಿಂದ 10 ನಿಮಿಷ ಸಮಯ ಇದ್ದರೆ ಖಂಡಿತ ಯುವರ್ ಲೈಫನ್ನು ನೀವು ಚೇಂಜ್ ಮಾಡ್ಬೋದು. ನವೋದಯ ವಿದ್ಯಾಲಯ ಅಂತ ಹೇಳ್ಬಿಟ್ಟು ನೀವು ಕೇಳಿದಿರಾ? ಇದರಲ್ಲಿ ಹೆಂಗೆ ಅಂದರೆ 5ನೇ ತರಗತಿಯಲ್ಲಿ ಇರಬೇಕಾದ್ರೆ ನೀವು ಒಂದು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಅದರಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಅದರಲ್ಲಿ ಆಯ್ಕೆ ಆದರೆ ನಿಮಗೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಸಹ ಉಚಿತವಾದಂಥ ವಿದ್ಯಾಭ್ಯಾಸ ನಿಮಗೆ ದೊರೆಯುತ್ತೆ. ಯಾವ ರೀತಿ ನೀವಲ್ಲಿ ಉಳ್ಕೊಳ್ಳೋದಕ್ಕಿಂತ ಬೆಳಗ್ಗೆ ಇರುವಂಥ ತಿಂಡಿ, ಊಟದಿಂದ ಹಿಡಿದು ವಸತಿ ವ್ಯವಸ್ಥೆ ಹಾಗೂ ಓದೋದಕ್ಕೆ ಪುಸ್ತಕದಿಂದ ಹಿಡಿದು ಬರೆಯೋದಕ್ಕಿರುವಂಥ ಇಂಕು ಸಹ ಅವರೇ ನಿಮಗೆ ಕೊಡ್ತಾರೆ. ನವೋದಯ ವಿದ್ಯಾಲಯದ ಬಗ್ಗೆ ಸಾಕಷ್ಟು ಮಾಹಿತಿ ಜನಗಳಿಗಿಲ್ಲ. ಇದ್ರನ್ನ ತಿಳಿಸ್ಬಿಟ್ಟು ಹೇಳಿ ನೀವು ಯಾವ ರೀತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂಥ ಕೆಲಸದವ್ರು ಇರ್ಬೋದು, ಅಥವಾ ನಿಮ್ಮ ಕಂಪ್ನಿನಲ್ಲಿರುವಂಥ ಕೆಲಸದವರು, ಸೆಕ್ಯೂರಿಟಿ ಗಾರ್ಡ್ಸ್ ಇರಲಿ, ವೆಜಿಟೇಬಲ್ ತರಕಾರಿ ಮಾರೋರ್ಗಾಗಲಿ ಒಂದು ಕ್ಯಾಶುವಲ್ ಕನ್ವರ್ಸೇಷನಲ್ಲಿ ನೀವು ಕೇಳಿ, ನೀವು ನಿಮ್ಮ ಮಗು ಏನು ಓದ್ತಾ ಇದೆ ಅಂತೇಳಿ. ಯಾರಾದರೂ 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನವೋದಯದ ಬಗ್ಗೆ ಖಂಡಿತ ಮಾಹಿತಿ ಕೊಡಿ. ಇದನ್ನು ಆನ್ಲೈನ್ ಮುಖಾಂತರ ಸಹ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನಿಮ್ಮ 5ರಿಂದ 10 ನಿಮಿಷ ಅವರ ಜೀವನವನ್ನು, ಅವರ ಪರಿವಾರದ ಸಂಪೂರ್ಣ ಭವಿಷ್ಯವನ್ನು ಸಹ ಬದಲಾವಣೆ ಮಾಡ್ಬೋದು. ಬಿ ಎ ಚೇಂಜ್ ಮೇಕರ್ ಇವತ್ತಿನ ದಿವಸ.